ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. 14ನೇ ವಾರ ಕೇವಲ 5 ಜನ ಮಾತ್ರ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಯಾರಪ್ಪ ಹೋಗ್ಬೋದು ಅಂತ ತುಂಬಾ ಜನಕ್ಕೆ ಒಂದು ಕುತೂಹಲ ಇದೆ. ನಾನು ಆಲ್ರೆಡಿ 2 ದಿನಗಳ ಹಿಂದೆ ಒಂದು ವೋಟಿಂಗ್ ಅನಾಲಿಸಿಸ್, ವೋಟಿಂಗ್ ರಿಸಲ್ಟ್ ಎಲ್ಲ ತಿಳಿಸ್ಕೊಟ್ಟಿದ್ದೆ. ಖಂಡಿತವೂ ತಲೆ ಕೆಳಗಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾರೆಲ್ಲ ಮನೆಗೆ ಹೋಗ್ತಾರೆ ಗುರು ಅಂತೆಲ್ಲ ಅನ್ಕೊಂಡಿದ್ದು ಅವ್ರಿಗೆನೆ ವೋಟಿಂಗ್ ಜಾಸ್ತಿ ಬಂದಿದೆ, ಜಾಸ್ತಿ ಬರ್ತಾ ಇದೆ ಕೂಡ ಖಂಡಿತವಾಗ್ಲು. ಮತ್ತೆ ಈ 14ನೇ ವಾರದ ಒಂದು ಕೊನೆಯ ವೋಟಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬೋದು, ಆ ರೀತಿ ಬಂದಿದೆ. ಖಂಡಿತವಾಗ್ಲೂ ಊಹೆ ಮಾಡಲಿಲ್ಲ ಇಷ್ಟೆಲ್ಲ ಇನ್ಕ್ರೀಸ್ ಆಗುತ್ತಂತ. ಒಂದೇ ಒಂದು ದಿನದಲ್ಲಿ ಆ ರೀತಿ ಎಲ್ಲ ವೋಟಿಂಗ್ ಬರ್ತಾ ಇದೆ. ಇಲ್ಲಿ ಫ್ಯಾನ್ಸ್ ಎಲ್ಲ ಡಿವೈಡ್ ಮಾಡ್ಕೊಂಡು ಇವ್ರ ಮನೆ ಕಳಿಸ್ಬೇಕು ಅವ್ರ ಮನೆ ಕಳಿಸ್ಬೇಕು ಅಂತ ಡಿವೈಡ್ ಮಾಡ್ಕೊಂಡು ವೋಟ್ ಮಾಡ್ತಾರೆ ಅಂತ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಅವರು. ಆ ರೀತಿ ಎಲ್ಲ ಆಗ್ತಾ ಇದೆ. ಕೇವಲ 9 ಜನ ಮಾತ್ರ ಇದ್ದಾರೆ. ಅದರಲ್ಲಿ ಕೇವಲ 3 ಮಾತ್ರ ಮನೆಗೆ ಹೋಗೋದು. ಈ ವಾರ ನೆಕ್ಸ್ಟ್ ವಾರ ಸೇರಿ ಕೂಡ 3 ಮನೆಗೆ ಹೋಗೋದು. ಐ ಥಿಂಕ್ ದಿಸ್ ಸೀಸನ್ ಟಾಪ್ 6 ತಗೋತಾರೆ ಅಂತ ಅನ್ಕೊಂಡಿದ್ದೀನಿ. ಆದ ಕಾರಣ ಕೇವಲ 3 ಜನ ಮನೆಗೆ ಹೋಗ್ತಾರೆ. ಮತ್ತೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಯಾರು ಅಂತ ಕೇಳೋದಾದ್ರೆ ಮಾತಾಡೋಣ, ವೋಟಿಂಗ್ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ನೇ ದಿನ ವೋಟಿಂಗ್ ಅಲ್ಲಿ ಹೇಳಿದಾಗ ಧನು ಅವರು 3ನೇ ಸ್ಥಾನದಲ್ಲಿದ್ದಾರೆ, ಸ್ಪಂದನ 4ನೇ ಸ್ಥಾನದಲ್ಲಿ ಅಂತ ಹೇಳಿದ್ದೆ. ಬಟ್ ದಿಸ್ ಇಸ್ ದ ಬಿಗ್ಗೆಸ್ಟ್ ಚೇಂಜ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಕಾರಣ ಏನಂದ್ರೆ ಟಾಪ್ 2 ಅಲ್ಲಿ ಧನುಷ್ ಮತ್ತೆ ಸ್ಪಂದನ ಇದ್ದಾರೆ 100%. ಇವ್ರೇನ್ ಗುರು ಆಟ ಆಡ್ತಾರೆ, ಇವ್ರೇನ್ ಗುರು ಮಾತಾಡ್ತಾರೆ, ಇವ್ರೇನ್ ಗುರು ಟಾಸ್ಕ್ ಆಡ್ತಾರೆ, ಇದೆಲ್ಲ ಆ ರೀತಿ ಅನಿಸ್ಬೋದು. ಬಟ್ ವೋಟಿಂಗ್ ಅಂತೂ 100% ಬರ್ತಾ ಇದೆ ಸ್ಪಂದನಗೆ, ಧನುಷ್ಗೆ. ಈಗ ಮೊದಲನೇ ಸ್ಥಾನದಲ್ಲಿ ಫಸ್ಟ್ನೇ ದಿನ ಅಶ್ವಿನಿ ಗೌಡ ಇದ್ರು, ಈಗ 3ನೇ ಸ್ಥಾನಕ್ಕೆ ಬಂದ್ರೆ ಅಶ್ವಿನಿ ಗೌಡ. 100% ಹೇಳ್ಬೇಕಂದ್ರೆ ಮೊದಲನೇ ಸ್ಥಾನದಲ್ಲಿ ಧನುಷ್ ಗೌಡ ಇದ್ದಾರೆ. ಚೆನ್ನಾಗೆ ಸಿಗ್ತಾ ಇದೆ. ನಾನು ನಿನ್ನೆ ಒಂದು ಹಿಂಟ್ ಕೊಟ್ಟಿದ್ದೆ ನಿಮ್ಗೆ, ಕಾವ್ಯ ಗಿಲ್ಲಿ ಫ್ಯಾನ್ಸ್ ಡಿವೈಡ್ ಮಾಡ್ತಾ ಇದ್ದಾರೆ ಓಟ್ ಅಂತ. ಖಂಡಿತವಾಗ್ಲೂ ಅಶ್ವಿನಿ ಮೇಲೆ ಧ್ರುವದ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಓಟ್ ಹಾಕ್ಬಾರ್ದು, ಇವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೇಕಂತ ಆ ರೀತಿಯಲ್ಲಿ ಪ್ಲಾನ್ ಮಾಡಿ ವೋಟ್ ಮಾಡ್ತಾ ಇದ್ದಾರೆ. ನನಗೆ ಬರೋ ಕಮೆಂಟ್ಸ್ ಗಳಾಗಿರ್ಬೋದು, ನನಗೆ ಬರೋ ಒಂದು ಮೆಸೇಜ್ ಆಗಿರ್ಬೋದು, ಅದೇ ರೀತಿ ಆಗ್ತಾ ಇದೆ. ನಾವು ಗಿಲ್ಲಿ ಕಾವ್ಯ ಫ್ಯಾನ್ಸ್ ಈ ಸಲ ಮಾತ್ರ ನಾವು ಸ್ಪಂದನೆಗೆ ಧನುಗೆ ವೋಟ್ ಮಾಡ್ತೀವಿ ಅಂತೇಳಿ. ಇದರಿಂದಾಗಿ ತುಂಬಾನೇ ಹೆಚ್ಚಾಗಿ ವೋಟ್ ಬರ್ತಾ ಇದೆ. ಯಾಕಂದ್ರೆ ಅವ್ರಿಬ್ರು ನಾಮಿನೇಷನ್ಸ್ ಅಲ್ಲಿ ಇಲ್ಲ. ಆದ ಕಾರಣ ಸ್ಪ್ಲಿಟ್ ಆಗ್ತಾ ಇದೆ, ವೋಟ್ಸ್ ಎಲ್ಲ ಸ್ಪ್ಲಿಟ್ ಆಗ್ತಾ ಇದೆ. ಮೇನ್ ಆಗಿ ಮೊದಲನೇ ಸ್ಥಾನದಲ್ಲಿ ಧನುಷ್ ಕೊಟ್ಟಿದ್ದಾರೆ, 2ನೇ ಸ್ಥಾನದಲ್ಲಿ ಸ್ಪಂದನ ಇದ್ದಾರೆ. ನಂಬಲೇಬೇಕು. ಮನೆಗೆ ಕಳಿಸ್ತಾರೆ ಏನೋ ಗೊತ್ತಿಲ್ಲ, ಕಳಿಸ್ಬೋದೇನೋ, ವೋಟಿಂಗ್ ಬಂದ ಕೂಡ ಕಳಿಸ್ತಾರೆ, ಅದು ಬೇರೆ ವಿಷಯ. ಒಂದೊಂದ್ಸಲ ಕಳಿಸ್ಬೋದೇನೋ ಗೊತ್ತಿಲ್ಲ. ಬಟ್ ವೋಟಿಂಗ್ ಮಾತ್ರ 2nd ಪ್ಲೇಸ್ ಅಲ್ಲಿ ಸ್ಪಂದನ ಅವರು ಇದ್ದಾರೆ, 3rd ಪ್ಲೇಸ್ ಅಲ್ಲಿ ಅಶ್ವಿನಿ ಗೌಡ ಇದ್ದಾರೆ, 4ನೇ ಸ್ಥಾನದಲ್ಲಿ ರಾಶಿಕಾ ಇದ್ದಾರೆ, ಕೊನೆ ಸ್ಥಾನದಲ್ಲಿ ಧ್ರುವಂತ್ ಅವರು ಇದ್ದಾರೆ. ಒಂದು ವೋಟಿಂಗ್ ಅನಾಲಿಸಿಸ್ ತಗೊಂಡಾಗ ಈ ರೀತಿ ಇದೆ 14ನೇ ವಾರ ಅಂತ. ಖಂಡಿತವಾಗ್ಲು ಮತ್ತೆ ನನ್ನ ಪ್ರಕಾರ ಯಾರಪ್ಪ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಈ ವಾರ ಅಂತ ಕೇಳೋದಾದ್ರೆ ಒಂದು ಪ್ರಿಡಿಕ್ಷನ್ ಅನ್ಕೊಳ್ಳಿ, ಒಂದು ಪರ್ಸ್ಪೆಕ್ಟಿವ್ ಅನ್ಕೊಳ್ಳಿ. ಆಟ ನೋಟ ಮಾಟ ಎಲ್ಲ ನೋಡಿ ಕೇಳಬೇಕು, ಮಾತಾಡ್ಬೇಕು. ನಿಮ್ಗೆ ಹೇಳ್ಬೇಕಂದ್ರೆ ಏನ್ ಕೊಡ್ಬೇಕಂದ್ರೆ ಖಂಡಿತವಾಗ್ಲು ಈ ವಾರ ಒಂದು ಸ್ಪಂದನ ಇಲ್ಲ ಧ್ರುವಂತು, ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಹೋಗ್ತಾರೆ. ಇಲ್ಲ ರಾಶಿಕಾಗೆ ಅಷ್ಟೇ ಅಂತ ಕೊಡಂಗೇ ಇಲ್ಲ ಗುರು, ನಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೆ ಮನೆಗೆ ಕಳಿಸ್ಬೋದು. ಯಾಕೋ ನಮ್ಮ ಧನುಷ್ ಗೌಡ ಕ್ಯಾಪ್ಟನ್ಸಿ ಎಡವಟ್ಟು ಆಗ್ದಂಗಿದೆ. ಆ ಎಡವಟ್ಟು ಏನಾದ್ರೂ ಆಗಿರೋ ಕಾರಣ ನೆಕ್ಸ್ಟ್ ವೀಕ್ ಟಿಕೆಟ್ ಟು ಫಿಲ್ ಟಾಸ್ಕ್ ಏನಾದ್ರು ಕೊಟ್ರೆ ಆ ಟಾಸ್ಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರಾಶಿಕಾಗೆ. ಆದ ಕಾರಣ ಏನ್ ಮಾಡ್ತಾರೆ ಅಂದ್ರೆ ಉಳಿಸ್ಕೋಬಹುದು. ಇಲ್ಲ ಅವೆಲ್ಲ ಲೆಕ್ಕಕ್ಕೆ ಇಲ್ಲ ಗುರು ಅಂದ್ರೆ ರಾಶಿಕಾನ ಧ್ರುವಂತ ವೋಟಿಂಗ್ ಪ್ರಕಾರ ಆದ್ರೆ, ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಇಲ್ಲ ಒಂದು ಸುಮ್ಮನೆ ಕಾಮನ್ ಆಗಿ ಸೇವ್ ಮಾಡ್ತೀವಿ ಅಂತ ನೋಡಿ ಆ ರೀತಿ ತಗೊಂಡ್ರೆ ಖಂಡಿತವಾಗ್ಲೂ ಸ್ಪಂದನ ಇಲ್ಲ ಧ್ರುವಂತು ಇವರಿಬ್ರಲ್ಲಿ ಒಬ್ರು ಮನೆಗೆ ಹೋಗ್ತಾರೆ. ವೋಟಿಂಗ್ ಪ್ರಕಾರ ತಗೊಂಡ್ರೆ ರಾಶಿಕಾ ಧ್ರುವಂತು ಇವರಿಬ್ರಲ್ಲಿ ಯಾರು ಒಬ್ರು ಮನೆಗೆ ಹೋಗ್ತಾರೆ. ಅಶ್ವಿನಿ ಗೌಡ ಅಂತೂ ಹೋಗಲ್ಲ, ಯಾರು ತಲೆನೇ ಕೆಡಿಸ್ಕೊಬೇಡಿ. ಐ ಥಿಂಕ್ ಟಾಪ್ 2ಗೆ ಕರ್ಕೊಂಡ್ಬರ್ಬೋದು. ಆ ರೀತಿ ಎಲ್ಲ ಪ್ಲಾನ್ ಮಾಡ್ತಾ ಇದ್ರೆ ನಮ್ಮ ಕಲರ್ಸ್ ಅವ್ರು ಆಗಿರ್ಬೋದು, ಬಿಗ್ ಬಾಸ್ ಟೀಮ್ ಆಗಿರ್ಬೋದು. ನೋಡೋಣ ಏನೆಲ್ಲ ಚೇಂಜ್ ಮಾಡ್ತಾರೆ. ವೋಟಿಂಗ್ ಪ್ರಕಾರ ಆದ್ರೆ 100% ಅಶ್ವಿನಿ ಗೌಡ 2nd ಪ್ಲೇಸ್ ಬರಕ್ ಸಾಧ್ಯನೇ ಇಲ್ಲ ಗುರು. ಇಲ್ಲ ರಕ್ಷಿತಾ ಬರಬೇಕು, ಇಲ್ಲ ಕಾವ್ಯ ಬರಬೇಕು ವೋಟಿಂಗ್ ಪ್ರಕಾರ ಆದ್ರೆ ಟಾಪ್ 2 ಅಲ್ಲಿ. ಇಲ್ಲ ಇವರು ನಾವು ಹಂಗೆಲ್ಲ ತಗೊಂಡೋಗಲ್ಲ ಗುರು ಅಂತ ನನ್ ಅನ್ಸದೇನಂದ್ರೆ ವಿನ್ನರ್ ಮಾತ್ರ ಇವರು ವೋಟಿಂಗ್ ಪ್ರಕಾರ ವಿನ್ ಮಾಡಿಸ್ತಾರೆ. 2nd 3rd 4th ಅವ್ರ ಇಷ್ಟ, ಏನ್ ಬೇಕಾದ್ರೂ ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿ ಆಗ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ ಏನೆಲ್ಲ ಆಗುತ್ತಂತ. ಮತ್ತೆ ಈ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.